ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಎಸ್, ತಮ್ಮ ಹೆಸರು? ನನ್ನ ಹೆಸರು ಭಾವನಾ ಅಂತ. ಭಾವನಾ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನು ಕೇಳಿ. ಎಸ್ ಸರ್. ಹಾ, ಡಾಕ್ಟರ್ ನಮಸ್ಕಾರ ರೀ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಹಾ, ಡಾಕ್ಟರ್ ಏನಂದ್ರ ಮೊದ್ಲೆಲ್ಲ ಗಂಡ್ಮಕ್ಳು ಅಷ್ಟೇ ಕುಡಿತಾ ಇದ್ರಿ, ಈಗ ಹೆಣ್ಮಕ್ಳು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರ. ಇದೇನಾದ್ರು ಮಕ್ಕಳ ಮೇಲೆ ಇನ್ನೇನು ಇಂಪ್ಯಾಕ್ಟ್ ಆಗ್ತದನ ಅಂತ? ಖಂಡಿತ ಮೇಡಮ್, ನಾನು ಆವಾಗಲೇ ಒಂದು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡಿದ್ದೆ. ನಾನು ಈಗ ಮುಂಚೆ ಹೇಗೆ ನಮ್ಮ ಒಂದು ಸಮಾಜದಲ್ಲಿ ಯಾವ ರೀತಿ ಅಂತಂದರೆ ಗಂಡು ಮಕ್ಕಳು ಜಾಸ್ತಿ ಮುಖ್ಯವಾಗಿ ಮದ್ಯಪಾನದ ವ್ಯಸನಗಳು ಆಗ್ತಾಯಿದ್ರು. ಹಾಗೆ ಬಟ್ ಈ ಕಾಲದ ಸಮಾಜ ಗ್ಲೋಬಲೈಸೇಷನ್, ಸಿವಿಲೈಸೇಷನ್ ಹೆಸರಿನಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ ಅಂತಾನೆ ಎಲ್ಲದರಲ್ಲೂ ಪೈಪೋಟಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇದರಲ್ಲಿ ಕೂಡ ಮದ್ಯ ವ್ಯಸನದಲ್ಲಿ ಕೂಡ ಈ ಒಂದು ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ತಾರತಮ್ಯ ಕೂಡ ಏನು ಜಾಸ್ತಿ ಏನಿಲ್ಲ ಈಗ. ಹಾಗಾಗಿ ನಾನು ಆವಾಗಲೇ ಹೇಳಿದೆ, ಬರೀ ಮನೆಯಲ್ಲಿ ಯಾರೋ ಒಬ್ಬರು ಪಾಲಕರು ಇದರ ಮದ್ಯಪಾನದ ವ್ಯಸನಿಗಳು ಆಗಿದ್ದರೆ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಅಥವಾ ಮಕ್ಕಳು ಕೂಡ ಮದ್ಯಪಾನಿ ವ್ಯಸನಿ ಆಗುವ ಚಾನ್ಸಸ್ಗಳು ಸುಮಾರು ಒಂದು 25-30% ಇರುತ್ತೆ. ಆದರೆ ಇಬ್ಬರು ಕೂಡ ಮದ್ಯಪಾನದ ವ್ಯಸನಿಗಳು ಆದರೆ ಒಂದು 45-60% ಚಾನ್ಸಸ್ಗಳೇ ಆಗುವ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಯಾರೋ ಒಬ್ಬರು ಇದರ ಕುಡಿತದ ತೊಂದರೆಗಳು ಆಗಿದ್ದರೆ ಇನ್ನೊಂದು ಪಾಲಕರ ಜೊತೆ ಅವರು ಹಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವ್ರ ಜೊತೆ ಶೇರ್ ಮಾಡ್ಬೋದು ಅಥವಾ ಅವರೊಂದು ಭದ್ರತೆಯಿಂದ ಅವರು ಇರುವ ಚಾನ್ಸಸ್ಗಳಿರುತ್ತೆ. ಆದರೆ ಯಾವಾಗ ಅವರು ಇಬ್ಬರು ಕೂಡ ಮದ್ಯಪಾನದ ವ್ಯಸನಿಗಳು ಆಗಿರ್ತಾರೆ, ಅವರಿಗೆ ಲೂಸ್ ಹೋಪ್. ಯಾವುದೇ ಥರದ ಮನೆಯಲ್ಲಿ ಮನೆಗೆ ಬರಬೇಕು ಅಥವಾ ಮನೆಯಲ್ಲಿ ಇರಬೇಕು ಅಂತ ಕೂಡ ಅವ್ರ ಮನಸ್ಸು ಆಗೋದಿಲ್ಲ. ಹಾಗಾಗಿ ಅವರು ಅವರು ಕೂಡ ಚಟಕ್ಕೆ ಅಥವಾ ಬೇರೆ ಒಂದು ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಖಂಡಿತ ಈ ಒಂದು ಮುಖ್ಯ ಏನಂದರೆ, ಈ ಒಂದು ಮದ್ಯಪಾನದಿಂದ ಬರೀ ಅವರಿಗೆ ಮಾತ್ರ ಅಲ್ಲ, ಅವರ ಮಕ್ಕಳ ಮೇಲೆ ಕೂಡ ತೀರಾ ಪರಿಣಾಮಗಳು ಆಗುವ ಚಾನ್ಸಸ್ಗಳಿರುತ್ತೆ. ಅದು ಮಾತ್ರ ಅಲ್ಲ, ಎಸ್ಪೆಷಲಿ ಈ ಹೆಣ್ಮಕ್ಕಳಲ್ಲಿ ನಾವೇನು ನೋಡ್ತೀವಿ ಅಂದರೆ, ಅವರು ಗರ್ಭಿಣಿ ಆಗಿದ್ದಾಗ ಮದ್ಯಪಾನ ಮಾಡಿದರೆ ಅದೊಂದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಮಕ್ಕಳಲ್ಲಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಬೇರೆ ಥರದ ನರಗಳ ತೊಂದರೆ ಆಗುವ ಒಂದು ಮುಖ್ಯ ಉದ್ದೇಶ. ಹಾಗಾಗಿ ಈ ಒಂದು ಮದ್ಯಪಾನ ವ್ಯಸನ ಯಾವಾಗಲೂ ಮಾಡಬಾರ್ದು. ಮುಖ್ಯವಾಗಿ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಖಂಡಿತ ಮಾಡಿದರೆ ಈ ಎಫೆಕ್ಟ್ ಬರೀ ಆ ಒಂದು ಮಾತೆಗೆ ಮಾತ್ರ ಅಲ್ಲ, ಆ ಮಗು ಕೂಡ ಆಗುವ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಕಾರ್ಯಕ್ರಮ ಸರ್, ಈಗ ಇಬ್ರು ಕುಡಿತಾ ಇದ್ರು, ಈಗ ತಂದೆ ತಾಯಿ ಇಬ್ರು, ಗಂಡ ಹೆಂಡತಿ ಇಬ್ರು ಕುಡಿತಾ ಇದ್ರು. ಒಂದು ಮಕ್ಕಳು ಯಾವ ರೀತಿ ಪ್ರಿಕಾಕ್ಷನ್ ತಗೋಬೇಕು? ಮಕ್ಕಳು ಇರ್ತಾರೆ ಅವ್ರ ಎದುರುಗಡೆ. ಖಂಡಿತ, ಅದಕ್ಕೆ ನಾನು ಆವಾಗಲೇ ಇದು ಹೇಳಿದೆ ಅಲ್ಲ, ಆವಾಗಲೇ ಯಾಕಂದರೆ ಈ ಯಾವಾಗ ಮದ್ಯಪಾನ ಮಾಡ್ತಾರೆ ಅಂದ ತಕ್ಷಣ ಅವರು ತುಂಬ ಕೆಟ್ಟವರು ಅಥವಾ ಅವ್ರನ್ನ ಸಮಾಜದಿಂದ ದೂರ ಇಡಬೇಕು ಅಂತ ಖಂಡಿತ ಏನೂ ಅಲ್ಲ. ಯಾಕಂದ್ರೆ ನಾವು ಅನ್ಕೋತೀವಿ, ಯಾರು ಈ ಮದ್ಯಪಾನದ ವ್ಯಸನಿಗಳು ಆಗಿರ್ತಾರೆ ಅವರು ಅಷ್ಟು ಒಳ್ಳೆಯವರಲ್ಲ, ತುಂಬ ಸಮಾಜದ ಅಭಿವೃದ್ಧಿಗೆ ಯೋಚನೆ ಮಾಡೋದಿಲ್ಲ, ಹಾಗಂತ ಯೋಚನೆ ಮಾಡೋದು ಕೂಡ ಅದು ಖಂಡಿತ ತಪ್ಪಾಗುತ್ತೆ. ಹಾಗಾಗಿ ಅಂಥ ಒಂದು ಪರ್ಸೆಪ್ಷನ್ ಯಾವತ್ತೂ ಮಕ್ಕಳು ಮಾಡಬಾರ್ದು. ತಂದೆ ತಾಯಿ ವ್ಯಸನಿಗಳು ಆದರೂ ಕೂಡ ಅದಕ್ಕೆ ಒಂದು ಬೇರೆ ಕಾರಣಗಳಿರುತ್ತೆ. ಹಾಗಾಗಿ ಅವರ ಒಂದು ಮದ್ಯಪಾನದ ಯಾವಾಗ ಇಂಪ್ಯಾಕ್ಟ್ ಆಗಿರುತ್ತೆ ಆ ಟೈಮಲ್ಲಿ ಮಾತಾಡೋದಲ್ಲ, ಬಟ್ ಯಾವಾಗ ಅವ್ರು ನಾರ್ಮಲ್ ಆಗಿರ್ತಾರೆ, ಯಾವಾಗ ಕೇಳುವಂಥ ಒಂದು ಮನೋಭಾವನೆ ಇರುತ್ತೆ, ಆವಾಗ ತಂದೆ ತಾಯಿ ಜೊತೆ ಅವ್ರ ಸಮಾಲೋಚನೆ ಮಾಡಬೇಕು. ಅಥವಾ ಅವರು ಮನೇಲಿ ಯಾರೋ ಹಿರಿಯರು ಇರ್ತಾರೆ ಅಥವಾ ಮನೇಲಿ ಅವರು ಮಾತುಗಳನ್ನು ಕೇಳುವಂಥವ್ರು ಯಾರು ಇರ್ತಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಖಂಡಿತ ಇದರ ಒಂದು ಇಂಪ್ಯಾಕ್ಟ್ ಏನಾಗುತ್ತೆ, ಅವರ ಆರೋಗ್ಯದ ಮೇಲೆ ಆಗುವಂಥ ಎಷ್ಟೋ ಜನ ನಮ್ಮ ಆಸ್ಪತ್ರೆಗೆ ಬಂದಾಗ ಅವ್ರು ಹೇಳ್ತಾರೆ, ನನ್ನ ಮಕ್ಕಳು ಹೇಳಿದರು, ಹಾಗಾಗಿ ನಾನು ಆಲ್ಕೋಹಾಲ್ ಬಿಡ್ತಾ ಇದ್ದೀನಿ, ಅಥವಾ ನನಗೆ ಬೇರೆ ಕಾಯಿಲೆ ಬರ್ತಾಯಿದೆ, ಲಿವರ್ ಪ್ರಾಬ್ಲಮ್ ಬರ್ತಾಯಿದೆ, ಕಿಡ್ನಿ ಪ್ರಾಬ್ಲಮ್ ಬರ್ತಾಯಿದೆ, ಅಥವಾ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾಯಿದೆ, ನನಗೆ ನಿದ್ದೆ ಸರಿ ಬರ್ತಾಯಿಲ್ಲ, ಕೈಕಾಲು ನಡ್ಕ ಬರ್ತಾಯಿದೆ, ಹಾಗಾಗಿ ನಾನು ಇದನ್ನು ಹಾಗಾಗಿ ನಾವು ತೊಂದರೆ ಬಂದು ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆನೇ, ಯಾಕಂದರೆ ಖಂಡಿತ ಈ ಒಂದು ಮದ್ಯಪಾನದ ಅಥವಾ ಬೇರೆ ಯಾವುದೇ ಮಾದಕ ವಸ್ತುಗಳಿಂದ ಏನಾಗುತ್ತೆ, ನಮ್ಮ ಶರೀರದ ಎಲ್ಲ ಅಂಗ ಪ್ರತ್ಯಂಗಗಳು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಕೈಯಾರೆ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಕೆಲವೊಮ್ಮೆ ಮಕ್ಕಳ ಮಾತು ಕೇಳಲ್ಲ, ಬಟ್ ಅಟ್ಲೀಸ್ಟ್ ಮನೇಲಿ ಯಾರಾದ್ರು ಹಿರಿಯರಿದ್ದರೆ ಅವರ ಮಾಡಿ, ಅಥವಾ ಅವರಿಗೆ ಕೆಲವು ಪುಸ್ತಕಗಳು ಇರುತ್ತೆ ಅಥವಾ ಕೆಲವು ವಿಡಿಯೋಗಳು ಬರುತ್ತೆ, ಅದ್ರ ಬಗ್ಗೆ ನೋಡಿಕೊಂಡು ಅವರದ್ರ ಬಗ್ಗೆ ಅರಿಕೊಂಡು ಈ ಒಂದು ಅಡಿಕ್ಷನ್ನಿಂದ ದೂರ ಇರಲಿಕ್ಕೆ